ಏನು ಫೆಂಗಲ್ ಚಂಡಮಾರುತದ ಹಿನ್ನೆಲೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರಮುಖವಾಗಿ ಬೆಳೆಯಕ್ಕಂಥದ್ದು ರಾಗಿ ಬೆಳೆ. ಆ ರಾಗಿ ಬೆಳೆ ಈಗ ಸಂಪೂರ್ಣವಾಗಿ ನಷ್ಟ ಆಗಿರುವಂಥದ್ದು ರೈತರಿಗೆ. ಏನು ಈಗಾಗಲೇ ಮಳೆಯ ಅಭಾವದಿಂದ ಆ ರಾಗಿ ಬೆಳೆ ಸಂಪೂರ್ಣವಾಗಿ ಕೊಳಿತಾ ಇರುವಂಥದ್ದು. ಈಗ ನಿಮಗೆ ನೇರವಾಗಿ ಆ ದೃಶ್ಯಗಳನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ರಾಮನಗರ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಚನ್ನಪಟ್ಟಣ ತಾಲೂಕು ರಾಗಿ ಬೆಳೆಗೆ ಹೆಸರುವಾಸಿಯಾಗಿರುವಂಥದ್ದು. ಇಡೀ ತಾಲೂಕಿನಾದ್ಯಂತ ಸುಮಾರು 100 ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿಯನ್ನ ಬೆಳೆಯುವಂಥದ್ದು. ಆದರೆ ಆ ಫೆಂಗಲ್ ಚಂಡಮಾರುತ ಹಿನ್ನೆಲೆ ರಾಜ್ಯದಲ್ಲಿ ಮಳೆ ಆಗ್ತಾ ಇರುವಂತ ಪರಿಣಾಮ ಬಹಳಷ್ಟು ರಾಗಿ ಬೆಳೆ ನಷ್ಟ ಆಗಿರುವಂತದ್ದು. ಈಗ ನಮ್ಮ ಅಪ್ಪ ಸಣನ್ಮಳ್ಳಿ, ನೀಲ್ಸಂದ್ರ, ಮೊಳೆದೊಡ್ಡಿ, ಕೋಡಿಪುರ, ತೆಗಚಕೆರೆ ಹಿಂಗೆ ಅಕ್ಕಪಕ್ಕ ಎಲ್ಲ ಸುಮಾರು ಎಲ್ಲ ರಾಗಿ ಬೆಳೆನೆ ಬೆಳೆದುವಂಥದ್ದು. ಈಗ ಕಟಾವು ಬಂದು ರಾಗಿ ಎಲ್ಲ ಕಟ್ ಮಾಡವ್ರೆ, ಕಟ್ ಮಾಡಿ ಕೆಳಗಡೆ ಹಾಕಿದ್ದಾರೆ. ಎಲ್ಲ ಮಳೆ ಹಿಡ್ಕೊಂಡು ಎಲ್ಲ ಕೊಳ್ತೋಯ್ತಾ ಇದೆ, ತಿನ್ನೋಕ್ಕೂ ಯೋಗ್ಯವಾಗಿಲ್ಲ. ಅದರಿಂದ ಸರ್ಕಾರ ಸೂಕ್ತವಾದ ಪರಿಹಾರ ಕೊಟ್ಟು ಸಹಕಾರ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಸರ್. ಒಂದು 20-25 ಎಕರೆ ಇಲ್ಲಿ ನಾವು ನಮ್ಮ ಏರಿಯಾದಲ್ಲಿ ರಾಗಿ ಹಾಕಿದ್ದು. ಕಟಾವು ಮಾಡೋದು ಎಲ್ಲ ಕೆಳಗೆ ಹಾಕಿದ್ವಿ. ಮಳೆ ಎಲ್ಲ ಮಳೆ ಬಂದು ಹೋಗ್ಬಿಡ್ತು. ಇವಾಗ ಏನು ಮಾಡೋಕ್ಕಾಗತ್ತೋ ಸಹ ಹಿಂಗೆ ಆಗ್ಬಿಡ್ತಲ್ಲ. ಆವಾಗ ಇದಕ್ಕೆ ನಾವೇನಾರ ಮಾಡಿ ಈಗ ಸರ್ಕಾರಕ್ಕೆ ಏನಾರ ಹೇಳಿ ನಮ್ಗೆ ಪರಿಹಾರ ಕೊಡಿಸೋಂಗೆ ಮಾಡಿಸ್ಬೇಕು ಅಂತ ನಾವೆಲ್ಲ ಈಗ ನಾವೇ ಒಂದು 1.5 ಲಕ್ಷ ಖರ್ಚು ಮಾಡಿದ್ದೀವಿ. ಈಗ ಅಕ್ಕಪಕ್ಕ ನಮ್ಮ ಪಕ್ಕನೇ ಇಲ್ಲ, ಇಲ್ಲೆಲ್ಲ ನಾವು ಏರಿಯಾದಲ್ಲೆಲ್ಲ ಅಷ್ಟೇ ಆಗದೆ. ಇಲ್ಲಿ ಇನ್ನು ಬಾಕಿದಲ್ಲಿ ಇಲ್ಲೆಲ್ಲ ಒಂದು ಸುಮಾರು ಒಂದು 20-30 ಎಕರೆ ಅಷ್ಟು ಈ ಥರ ಆಗ್ಬಿಟ್ಟದೆ. ಕಳನ ಮಾಡ್ದೋಣಲ್ಲಿ ಕಳ ಮಾಡಿದ್ದೀವಿ ಪಕ್ಕ ಬಿಡೋ ಮುಂದಾಗಿ ಅಂತ. ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು, ನಾವು ರೋಡ್ ಪಳಗೆ ಆಗ್ತಿರ್ಲಿಲ್ಲ. ಈ ಆನೆನು ಕಾಯ್ತಾ ಬೆಳಗನ ಆನೆದುವೆ. ಅದಕ್ಕೆ ಮಳೆ ಬಂದು ಈ ಥರ ನಮಗೆ ಈ ಥರ ನಷ್ಟ ಆಗತ್ತೆ ನೋಡಿ ಸರ್. ಮೊಳಕೆ ಬಂದ್ಬಿಟ್ಟು ಎಲ್ಲ ಹೋಯ್ತು, ಇನ್ನೇನು ತಿನ್ನಕ್ಕಾಗಲ್ಲ. ಇದು ವೇಸ್ಟ್ ಅದು ಮೊಳಕೆ ಬಂದ್ಬಿಟ್ಟಿದೆ. ಇನ್ನೇನು ನೋಡಿ ನಿಮ್ಗೆ ಗೊತ್ತಾಯ್ತಲ್ಲ, ನೋಡ್ತಾ ಇರೋದು ಕೊಳ್ತೋಗಿರ್ತಲ್ಲ. ಇನ್ನೊಂದು ದಿನ ಮಳೆ ಅಂತ ನೋಟಿ ಓಡಿಸ್ಬೇಕಾದ್ರೆ ಎಲ್ಲ ನೋಟಿ ಓಡಿಸ್ಬಿಡ್ತೀವಿ. ಇನ್ನೇನು ಮಾಡಿದ ಸರ್ಕಾರಕ್ಕೆ ಏನ್ ಕೇಳ್ತೀವಿ, ಏನಾರ ಪರಿಹಾರ ಕೊಡ್ಲಿ ಅಂತ ನಾವು ಕೇಳ್ಕೋಬೇಕಷ್ಟೇ. ಪ್ರಮುಖವಾಗಿ ಚನ್ನಪಟ್ಟಣ ತಾಲೂಕಿನ ಸೆಣಬನಹಳ್ಳಿ ಗ್ರಾಮ ಹಾಗೆ ಸೇರಿದಂತೆ ಸುತ್ತಮುತ್ತಲ 10 ಗ್ರಾಮಗಳ ಪೈಕಿ ಈಗಾಗಲೇ ಸುಮಾರು ಒಂದು 50 ಎಕರೆಗೂ ಹೆಚ್ಚು ರಾಗಿ ಬೆಳೆ ನಷ್ಟ ಆಗಿರುವಂಥದ್ದು. ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು, ಆ ರಾಗಿ ಸಂಪೂರ್ಣವಾಗಿ ಮೊಳಕೆ ಕೂಡ ಬರ್ತಾ ಇದೆ. ಇಲ್ಲಿ ಏನು ಕಳೆದ ದಿನ ಸುರಿದಂತ ದಿನ ಪೂರ್ತಿ ಏನು ಮಳೆ ಸುರಿದಿದೆ, ಆ ಮಳೆಗೆ ಸಂಪೂರ್ಣವಾಗಿ ರಾಗಿ ಬೆಳೆ ನೆಲ ಕಚ್ಚಿರುವಂಥದ್ದು. ರಾಗಿ ಬೆಳೆಯಲ್ಲಿ ಮೊಳಕೆ ಕೂಡ ಬರ್ತಾ ಇದೆ. ಏನು ರೈತರು ಕಟಾವು ಮಾಡಿದ್ರು, ಆ ಕಟಾವು ಮಾಡಿರುವಂತ ರಾಗಿ ಈಗಾಗಲೇ ಏನು ಮೊಳಕೆ ಬರ್ತಾ ಇರುವಂತದ್ದು. ಇದು ಇನ್ನೊಂದು ದಿನ ಏನಾದ್ರೂ ಮಳೆ ಬಂತು ಅಂದ್ರೆ ಸಂಪೂರ್ಣವಾಗಿ ನೋಟ್ರಿಯನ್ನು ಹೊಡಿಸ್ಬೇಕು. ಇದರಿಂದ ಯಾವುದೇ ರೀತಿಯಾದಂತ ಪರಿಣಾಮ ಆಗೋದಿಲ್ಲ ಎನ್ನುವಂತ ಮಾತುಗಳನ್ನ ರೈತರು ನ್ಯೂಸ್ 18 ಮೂಲಕ ಹೇಳ್ತಾ ಇದ್ದಾರೆ. ಹಾಗೆ ರಾಜ್ಯ ಸರ್ಕಾರ ಏನು ಬೆಳೆ ನಷ್ಟ ಆಗಿದೆ, ನಮಗೆ ಸೂಕ್ತವಾಗಿ ಪರಿಹಾರವನ್ನ ಕೊಡಬೇಕು ಅಂತೇಳಿ ನ್ಯೂಸ್ 18 ಮೂಲಕ ಈ ಭಾಗದ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. AT ವೆಂಕಟೇಶ್ ಪ್ರಭು, ನ್ಯೂಸ್ 18, ರಾಮನಗರ.